ಹಲೋ ಎವ್ರಿವನ್, ಮತ್ತೊಮ್ಮೆ ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ರಿಫ್ಲೆಕ್ಷನ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಹೋಪ್, ಬಾಟಮ್ನಲ್ಲಿ ಸಬಟೇಜ್. ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದಿದೆ. ಇಬ್ಬರು ಸೈಲೆಂಟ್ ಆಗಿದ್ದೀರಾ. ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇದೆ. ನಿಮ್ಮಿಂದ ದೂರ ಆಗಿರೋದ್ರಿಂದ ಇಲ್ಲೇನೋ ಅವರು ಕ್ಲಾರಿಟಿ ಸಿಕ್ಕಿದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದ್ರೂ ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್ ಅನ್ನೋ ಹೋಪ್ ಇದೆ ಅವ್ರಿಗೆ. ಇನ್ನೂ ಹೋಪ್ಸ್ ಇದೆ ಅವ್ರಿಗೆ, ಆಶಾಭಾವನೆ ಇದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಏನೇನೋ ಮಾತುಕತೆಗಳಾಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಆದರೆ ಈ ಕನೆಕ್ಷನಲ್ಲಿ ಅವ್ರು ಇನ್ನೂ ಆಶಾಭಾವನೆ ಇಟ್ಕೊಂಡಿದ್ದಾರೆ ಅನ್ನೋದಿದೆ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇದೆ. ನಿಮ್ಮ ಮಾತುಕತೆಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಇಲ್ಲಿ ಪಾಯ್ಸ್ಟ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಕ್ರಿಯೇಟ್. ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಶಾಂತ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಆತ್ಮೀಯತೆ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದರೆ ಅವರೇ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಈ ರಿಲೇಷನ್ಶಿಪ್ನಲ್ಲಿ ನಿಮ್ಮದು 100% ಇತ್ತು, ಎಫರ್ಟ್ಸ್ ಇತ್ತು, ಆದಷ್ಟು ಸ್ಟೆಬಿಲೈಸ್ ಮಾಡ್ಕೋತಾ ಇದ್ರಿ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ. ಶುರುವಿನಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆದರೆ ಈಗೀಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರ ಮಧ್ಯೆ. 5 ಆಫ್ ಸಾರ್ಟ್ಸ್ ಬರ್ತಾ ಇದೆ, 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಕಪ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಹೇರೋಫೆಂಟ್ ಇದೆ. ಬಾಟಮ್ನಲ್ಲಿ 7 ಆಫ್ ವ್ಯಾಂಡ್ಸ್ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಪ್ರೇಯರ್ಸ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ, ದೇವ್ರನ್ನ ಬೇಡ್ಕೊಳ್ಳೋದಿದೆ. ಮುಂದೆ ಎಲ್ಲ ಸರಿಯಾಗಲಿ, ಇಲ್ಲೊಂದು ಪಾಸಿಟಿವಿಟಿ ಬರಲಿ, ಹಾಗೆಲ್ಲ ನೀವು ಕೇಳ್ಕೊತಾ ಇದ್ದೀರಾ ಅನ್ನೋದಿದೆ. ಆದರೆ ಇವರ ಎನರ್ಜಿ ನೋಡಿದಾಗ ಇಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇದೆ. ಶುರುವಿನಲ್ಲಿ ಸಂತೋಷ ಇತ್ತು, ಹ್ಯಾಪಿನೆಸ್ ಇತ್ತು, ಇಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದರೆ ಬರ್ತಾ ಬರ್ತಾ ಇಬ್ಬರಲ್ಲೂ ಡಿಫ್ರೆನ್ಸಸ್ ಕ್ರಿಯೇಟ್ ಆಗಿದೆ. ಈಗೇನೋ ಪಶ್ಚಾತ್ತಾಪ ಇದೆ. ನಿಮ್ಮಿಬ್ಬರಲ್ಲಿ ಏನೋ ಮಾತುಕತೆಗಳಾಗಿರಬಹುದು, ಅವ್ರು ನಿಮ್ಗೇನೋ ಹರ್ಟ್ ಮಾಡಿರಬಹುದು, ಅದರಿಂದ ಸ್ಯಾಡ್ ಫೀಲಿಂಗ್ಸ್ ಇದೆ. ಆದರೆ ನಿಮ್ಮ ಫ್ರೆಂಡ್ಶಿಪ್ನ ಬಿಡಬೇಕು ಅನ್ನೋ ಇಷ್ಟ ಇಲ್ಲ. ಯಾಕೆಂದರೆ ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನೀವು ಅವ್ರ ಜೊತೆ ಇದ್ದಾಗ ಲೈಫಲ್ಲಿ ಏನೋ ಪಾಸಿಟಿವಿಟಿ ಇತ್ತು, ನೆಮ್ಮದಿ ಇತ್ತು. ಆದರೆ ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ, ಅದರಿಂದ ಇಬ್ಬರು ದೂರ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ, ಲೋ ಎನರ್ಜಿ ಇದೆ, ಹಾಗೆ ಏಸ್ ಆಫ್ ಕಪ್ಸ್ ಇದೆ, ಮತ್ತೊಂದು 7 ಆಫ್ ಸಾರ್ಟ್ಸ್, ಇಲ್ಲೊಂದು ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 5 ಆಫ್ ಸಾರ್ಟ್ಸ್, ಇಲ್ಲಿ 9 ಆಫ್ ಕಪ್ಸ್ ಇದೆ. ಮತ್ತೆ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತುಕತೆ ಮುಂದುವರಿಸಬೇಕು ಅನ್ನೋದಿದೆ. ಅಥವಾ ನಿಮ್ಮ ಫೋನ್ ಕಾಲ್ಗೆ ಕಾಯ್ತಾ ಇರಬಹುದು. ನಿಮ್ಗೆ ಹರ್ಟ್ ಆಗಿದೆ ಅನ್ನೋದು ಗೊತ್ತು, ಆದರೆ ಇಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲ್ಗೋಸ್ಕರ, ನಿಮ್ಮ ಮಾತುಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಲ್ಲೊಂದು ಲೋ ಎನರ್ಜಿ ಇದೆ. ನಿಮ್ಗೆ ಹೇಳ್ದೆ ಕೇಳದೆ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ, ಅದರಿಂದ ನಿಮಗೂ ಸಿಟ್ಟು ಬಂದಿದೆ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲಿ, ಮಾತುಕತೆಗಳಾಗಲಿ, ಯಾವಾಗಲೂ ನೀವೇ ಹೊಂದಾಣಿಕೆ ಮಾಡ್ಕೋತಾ ಇದ್ರಿ, ಅಡ್ಜಸ್ಟ್ ಮಾಡ್ಕೋತಾ ಇದ್ರಿ. ಆದರೆ ಈ ಸಾರಿ ಯಾಕೋ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆ ಇದು ಅತಿಯಾಯಿತು ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ಅವರ ಈ ಒಟ್ಟು ಬಿಹೇವಿಯರಿಂದ ನಿಮಗೆ ಸಿಟ್ಟು ಬಂದಿದೆ. ಆದರೆ ಈಗ ಅವ್ರಿಗೇನೋ ಚೇಂಜಸ್ ಆಗಿದೆ, ರಿಗ್ರೆಟ್ಸ್ ಇದೆ, ಆದ್ರೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಮೆಸೇಜ್ಗೋಸ್ಕರ, ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಲ್ಲಿ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ.
ಇಲ್ಲಿ ದಿ ಬರ್ಡನ್, ಹಾಗೆ ಲೆಟ್ಟಿಂಗ್ ಗೋ, ಮತ್ತೊಂದು ಎಕ್ಸಿಸ್ಟೆನ್ಸ್, ಹಾಗೆ ಚೇಂಜ್, ಇಲ್ಲೊಂದು ಕರೇಜ್, ಇಲ್ಲೊಂದು ಪೇಷನ್ಸ್ ಇದೆ. ನೀವೊಂದು ಸಮಾಧಾನವಾಗಿರುವಂಥ ವ್ಯಕ್ತಿಯ ಹಾಗೆ ಹೇಳಿದೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಏನೋ ಮಾತುಕತೆಗಳಾಗಿದೆ ಸರಿ, ಆದರೆ ಈಗ ಇಬ್ರಿಗೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ ಹಾಗೂ ಅನ್ನಿಸ್ತಾ ಇದೆ. ಇಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇದೆ, ಬರ್ಡನ್ ಇದೆ, ಆದರೆ ಇದೆಲ್ಲ ಲೆಟ್ ಗೋ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರ ಥಾಟ್ ಪ್ರೋಸೆಸ್ಸಲ್ಲಿ ನೀವಿದ್ದೀರಾ, ಅವ್ರ ಸ್ವಭಾವದಲ್ಲಿ ಮುಂದೆ ಚೇಂಜಸ್ ಆಗುತ್ತೆ ಅನ್ನೋದಿದೆ. ಏನೋ ಧೈರ್ಯ ಮಾಡಿಕೊಂಡು ಅವರೇ ನಿಮಗೆ ಮಾತಾಡಿಸ್ತಾರೆ, ಅವರೇ ನಿಮಗೆ ಮೆಸೇಜ್ ಮಾಡ್ತಾರೆ ಅನ್ನೋದಿದೆ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ತೀರಾ, ಮತ್ತೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋ ಹೋಪ್ಸ್ ಇದೆ ಅವ್ರಿಗೆ. ಇದಕ್ಕೆ ಇನ್ನು ಕೆಲವು ಮೆಸೇಜ್ ನೋಡೋಣ ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ರೆಸಿಪ್ರೋಸಿಟಿ, ಮತ್ತೊಂದು ರಿವೀಲ್, ಹಾಗೆ ಚೇಸರ್, ಇಲ್ಲೊಂದು ನೆಗ್ಲೆಕ್ಟೆಡ್, ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ನಿಮ್ಗೆ ಅವ್ರೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಈ ಕನೆಕ್ಷನ್ನಲ್ಲಿ ಅನ್ನೋದಿದೆ. ಅದರಿಂದ ಗಿಲ್ಟ್ ಫೀಲ್ ಆಗ್ತಾ ಇದೆ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತಾ ಇದ್ದಾರೆ. ಈ ಡಿಫ್ರೆನ್ಸಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಅನ್ನೋದಿದೆ. ನೀವೇ ಒಂಥರ ಯೋಚನೆ ಮಾಡ್ತೀರಾ, ಅವ್ರದ್ದೇ ಒಂಥರ ಯೋಚನೆ ಇದೆ. ಅದರಿಂದ ಇಬ್ರಿಗೂ ಕ್ಲಾಶಸ್ ಆಗ್ತಾ ಇದೆ. ನಾನು ಅದನ್ನೆಲ್ಲ ಸರಿ ಮಾಡ್ಕೋತೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಿಷ್ಟ ಇಲ್ಲ. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನೀವೆಲ್ಲಿ ಹೋಗ್ತೀರಾ, ನೀವೇನು ಮಾಡ್ತೀರಾ, ನಿಮಗೆ ಬೇಜಾರಾಗಿದೆಯಾ, ಆ ಥರ ಎಲ್ಲ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಿರೋದ್ರಿಂದ ಸದ್ಯದಲ್ಲೇ ನಿಮಗೆ ಅವ್ರು ಮೆಸೇಜ್ ಮಾಡ್ಬೋದು ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ನಾಟ್ ಫಾರ್ ಯು, ಮತ್ತೊಂದು ಅ ಲೆಗ್ ಅಪ್, ಹಾಗೆ ಟೈಮ್ ಟು ಗೋ. ಬಾಟಮ್ನಲ್ಲಿ ಏನಿದೆ, ಸಿರೆಂಡಿಪಿಟಿ. ಮುಂದೆ ಈ ರಿಲೇಷನ್ಶಿಪ್ನಲ್ಲಿ ನೆಮ್ಮದಿ, ಸಂತೋಷ ಇದೆ. ನಿಮ್ದು ಯಾವುದೇ ಡಿಫ್ರೆನ್ಸಸ್ಗಳಿರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ. ಇಲ್ಲಿ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇಲ್ಲಿ ಗಿಲ್ಟ್ ಮೇಲೆ ನಾಟ್ ಫಾರ್ ಯು ಅನ್ನೋದಿದೆ. ನಿಮ್ಗೆ ಅವ್ರು ಏನೇನೋ ಹೇಳಿರ್ಬೋದು, ಆದರೆ ಅದು ನಿನಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ, ಮೆಸೇಜ್ ಮಾಡಬೇಕು ಅನ್ನೋದಿದೆ. ಈ ನೆಗೆಟಿವಿಟಿ ಎಲ್ಲ ಹೋಗೋ ಟೈಮ್ ಬಂದಿದೆ. ಅದರಿಂದ ಈ ರಿಲೇಷನ್ಶಿಪ್ನಲ್ಲಿ ಮುಂದೆ ಶಾಂತಿ, ನೆಮ್ಮದಿ ಇದೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಅವ್ರು ಇವತ್ತೊಂದು ದಿವಸ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮಗೆ ಕಾಲ್ ಮಾಡಬೇಕು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.